ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ವಿಧಾನಸೌಧದ ಎದುರು ಕನ್ನಡ ವರ್ಸಸ್ ಹಿಂದಿ ವಾರ್ ನಡೆದಂಗಿತ್ತು. ಹಿಂದಿ ಭಾಷಿಕನಿಗೆ ಕನ್ನಡತಿಯ ಸಖತ್ ಕ್ಲಾಸ್ ಇದು. ಮೊದಲು ಕನ್ನಡ ಕಲಿ, ಆಮೇಲೆ ಮಾತನಾಡುವಂತ ತರಾಟೆಗೆ ತೆಗೆದುಕೊಂಡಿದ್ದಾಳೆ ಕನ್ನಡತಿ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ? ವಿಧಾನಸೌಧದಲ್ಲಿ ನಿನ್ನೆ ಸಿ.ಟಿ. ರವಿ ಅವರ ಹುಟ್ಟಿದಬ್ಬ ಇತ್ತು. ವಿಧಾನಸೌಧದಲ್ಲಿ ಇರಲಿಲ್ಲ, ಬಟ್ ವಿಧಾನಸೌಧದ ಮುಂಭಾಗ ಒಂದು ಬ್ಯಾನರ್ ಅನ್ನ ಹಾಕಿದ್ರು. ಸಿ.ಟಿ. ರವಿ ಅವರಿಗೆ ವಿಶ್ ಮಾಡಿ ಆ ಬ್ಯಾನರ್ ಅನ್ನ ಹಾಕಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬ್ಯಾನರ್ ಅನ್ನ ಹರಿಯಲಾಗಿತ್ತು. ಇದ್ರ ಬಗ್ಗೆ ಒಬ್ಬ ತರಾಟೆಗೆ ತೆಗೆದುಕೊಳ್ಳಿಕ್ ಬಂದಿದ್ದ ಹರಿದಂತವ್ರನ್ನ. ಅವಾಗ ಸರಿಯಾಗಿ ನೀರಿಳಿಸಿದ್ದಾರೆ ಆ ಹರಿದಂತ ಹುಡುಗಿ. ವಿಧಾನಸೌಧದ ಬಳಿ ಸಿ.ಟಿ. ರವಿ ಬರ್ತ್ಡೇ ವಿಶ್ ಬ್ಯಾನರ್, ಆ ಬ್ಯಾನರ್ ಹರಿದು ಹಾಕಿದ್ದನ್ನ ಪ್ರಶ್ನಿಸಿದ ಹಿಂದಿ ಭಾಷಿಕ ವಿಧಾನಸೌಧದ ಎದುರು ನಿಂತು ಹಿಂದಿಯಲ್ಲಿ ಆವಾಜನ್ನ ಹಾಕ್ಲಿಕ್ಕೆ ಮುಂದಾಗಿದ್ದಾನೆ. ಬಿಡ್ತಾರಾ? ಆ ಸಿ.ಟಿ. ರವಿ ಅವರ ಬ್ಯಾನರ್ ಅನ್ನೇ ಹರಿದಿರ್ಬೇಕಾದ್ರೆ ಧೈರ್ಯವಾಗಿ ಇನ್ನಿವನ್ ಯಾರೋ ಬಂದು ಪ್ರಶ್ನೆ ಮಾಡಿದ್ದನ್ನ ಬಿಡ್ತಾಳ ಆ ಹುಡುಗಿ? ಹಿಂದಿಯಲ್ಲಿ ಪ್ರಶ್ನಿಸಿದ ವ್ಯಕ್ತಿಗೆ ತರಾಟೆಗೆ ತೆಗೆದುಕೊಂಡಿರುವಂತದ್ದು ಕನ್ನಡತಿ. ಹಿಂದಿ ಭಾಷಿಕನಿಗೆ ಮೊದಲು ಕನ್ನಡ ಕಲ್ತ್ಕೊ ಅಂತ ಚಳಿ ಬಿಡಿಸಿರುವಂತದ್ದು ಬಿಂದುಗೌಡ. ವಿಧಾನಸೌಧದ ಎದುರು ಬ್ಯಾನರ್ ಹಾಕಿದ್ಯಾಕೆ ಅಂತ ಕ್ಲಾಸ್ ತಗೊಂಡಿದ್ದಾರೆ. ಮೇನ್ ಆಗಿ ಆ ಯುವಕರಿಗೆ ಕಾಮನ್ ಸೆನ್ಸ್ ಇಲ್ಲ, ಯಾವ ಕಾರಣಕ್ಕೋಸ್ಕರ ಹರಿದಿದ್ದಾರೆ ಅಂತ. ವಿಧಾನಸೌಧದ ಎದುರುಗಡೆ ಆ ರೀತಿಯಾಗಿ ಬ್ಯಾನರ್ ಅನ್ನ ಅಳವಡಿಸಂಗಿಲ್ಲ, ಅದನ್ನ ಅಳವಡಿಸಿದ್ರು. ಸೊ ಅದನ್ನ ಕಂಪ್ಲೇಂಟ್ ಮಾಡಿ ಹೋಗ್ಬಿಟ್ಟು ಹರಿದಾಕಿದ್ಲು ಆ ಹುಡುಗಿ ಬಿಂದುಗೌಡ. ಇದನ್ನ ಪ್ರಶ್ನೆ ಮಾಡಕ್ ಬಂದಿದ್ದಾನೆ ಈತ. आप कैसा फाड़े हो? विधानसौध मुझे कंप्लेंट करके फाड़ने लगा ना, आप क्यों फाड़े? कंप्लेंट ऑलरेडी ಕೊಟ್ಟಾಯ್ತು. ನಮ್ಮ ಕೆಲಸ ಏನಿದೆ ನಾವು ಮಾಡಿದೀವಿ, ನನಗೆ ಗೊತ್ತಿದೆ. ಮೊದಲು ಕನ್ನಡ ಕಲ್ತ್ಬಿಟ್ಟು ಆಮೇಲೆ ನನ್ನ ಹತ್ರ ಮಾತಾಡೋಕೆ ಬಾರಿ. वो वीडियो ಯಾರು ಕೇಳಕ್ಕೆ बैनर कैसा फाड़े तुम? क्यों फाड़े? ಫಸ್ಟ್ ಬ್ಯಾನರ್ ಹಾಕಂಗೆ ಇಲ್ಲ ಬೆಂಗಳೂರಲ್ಲಿ ಯಾವನ ಹಾಕ್ತಾನೆ ಬ್ಯಾನರ್? तो आपको कोई हक नहीं है वो फाड़ने का. आपको हक ही नहीं है वो फाड़ने का. ನಿನಗೆ ಹಾಕಿಲ್ಲ, ನೀನು ಕನ್ನಡದವನಲ್ಲ, ನಿನಗೆ ಹಾಕಿಲ್ಲ ಮಾತಾಡಕ್ಕೆ. आप बंद कर लो मुंह. आप कैसा फाड़े हो? आप कैसा फाड़े हो? ಅವ್ನು ಹೆಂಗ ಹಾಕ್ತಾ ಬ್ಯಾನರ್? ನಾ ವಿಧಾನಸೌಧ ಮುಂದೆ ಯಾವನ ಹಾಕಕ್ಕೆ ರೈಟ್ ಕೊಟ್ಟಿದ್ದಾನ? कंप्लेंट करके फाड़ने लगा ना, आप क्यों फाड़े? कंप्लेंट ऑलरेडी ಕೊಟ್ಟಾಯ್ತು. ನಾವು ಮಾಡಿದೀವಿ, ನಮ್ಮ ಕೆಲಸ ಏನಿದೆ ನಾವು ಮಾಡಿದೀವಿ, ನನಗೆ ಗೊತ್ತಿದೆ. ಮೊದಲು ಕನ್ನಡ ಕಲ್ತ್ಬಿಟ್ಟು ಆಮೇಲೆ ನನ್ನ ಹತ್ರ ಮಾತಾಡೋಕೆ ಬಾರಿ. ತೋರಿಸ್ತಾ ಇದೀವಿ ದೃಶ್ಯಾವಳಿಯಲ್ಲಿ ಸಿ.ಟಿ. ರವಿ ಅವರಿಗೆ ವಿಶ್ ಮಾಡಿ ಹಾಕಲಾಗಿದ್ದಂತ ಬ್ಯಾನರ್ಗಳು. ಅದು ವಿಧಾನಸೌಧದ ಮುಂಭಾಗ ಹಾಕಲಾಗಿತ್ತು. ಸೊ ವಿಧಾನಸೌಧ ಮುಂಭಾಗ ಈ ರೀತಿಯಾಗಿ ಬ್ಯಾನರ್ ಅನ್ನ ಹಾಕಂಗಿಲ್ಲ ಅಂತ ಕಾಂಗ್ರೆಸ್ನ ಕಾರ್ಯಕರ್ತೆ ಬಿಂದುಗೌಡ ಹೋಗ್ಬಿಟ್ಟು ಅದನ್ನ ಹರಿದಾಕಿದ್ದಾರೆ. ಅದನ್ನ ಯಾರೋ ಬಂದು ಪ್ರಶ್ನೆ ಮಾಡ್ದ, ಅವನು ಯಾರು ಅಂತ ಗೊತ್ತಿಲ್ಲ. ಆ ಒಂದು ಬ್ಯಾನರ್ ಅನ್ನೇ ಅಷ್ಟು ಧೈರ್ಯವಾಗಿ ಬಂದು ಹರಿದಾಕಿರುವಂತ ಹುಡುಗಿಗೆ ಯಾಕೆ ಹರ್ದೆ ಅಂದ್ರೆ ಸುಮ್ಮನೆ ಬಿಡ್ತಾರಾ? ಸರಿಯಾಗಿ ಕ್ಲಾಸ್ ತಗೊಂಡ್ರು. ಅದರಲ್ಲೂ ಹಿಂದಿಲ್ ಬಂದು ಮಾತಾಡ್ತಿದ್ದ ಅವನು. ಇನ್ನೂ ಒಳ್ಳೇದೇ ಆಯ್ತಲ್ಲ, ಹಿಂದಿಲ್ ಬಂದು ಮಾತನಾಡ್ದ. ಸರಿಯಾಗಿ ನೀರು ಇಳಿಸೋದು. ನೀನು ಯಾವನ ನನ್ನನ್ನು ಕೇಳಕ್ಕೆ? ಮೊದಲು ಕನ್ನಡ ಕಲ್ತ್ಕೊಳ್ಳೋ ನೀನು ಅಂತ ಆವಾಜನ್ನು ಹಾಕಿದ್ರು ಬಿಂದುಗೌಡ. ಆ ಸಂದರ್ಭದಲ್ಲಿ ಅಲ್ಲಿ ಹರಿದಾಗ ಯಾಕೆ ಹರಿದಿದ್ದೀರಾ, ಮೊದಲು ಕಂಪ್ಲೇಂಟ್ ಕೊಟ್ಕೊಳ್ಳಿ ಅಂತ ಹೇಳ್ತಾ ಇದ್ದ ಇವನು. ನೀನು ಯಾವನ್ ಕೇಳಕ್ಕೆ ಅದನ್ನ? ವಿಧಾನಸೌಧದ ಮುಂಭಾಗ ಹಿಂಗೆ ಹಾಕಂಗಿಲ್ಲ, ಬೆಂಗಳೂರಿನಲ್ಲೇ ಬ್ಯಾನರ್ ಹಾಕಂಗಿಲ್ಲ, ಅಂಥದ್ರಲ್ಲಿ ಬ್ಯಾನರ್ ಹಾಕಿದ್ದಾರೆ, ಅದಕ್ಕೆ ಹರಿದಿದ್ದೀವಿ ಅಂತಲೂ ಕೂಡ ಹೇಳ್ತಾ ಮೊದಲು ಕನ್ನಡ ಕಲ್ತ್ಕೊಂಡು ಬಂದು ಆಮೇಲೆ ಮಾತಾಡುವಂತನೂ ಕೂಡ ಆವಾಜನ್ನು ಹಾಕಿದ್ರು.